ರಾಜ್ಯದ ಜನರೇ ನಾಳೆ ಮನೆ ಬಿಟ್ಟು ಎಲ್ಲೂ ಹೋಗಬೇಡಿ. ರಸ್ತೆಗೆ ಬಿಎಂಟಿಸಿ ಬಸ್ಸು ಇಳಿಯಲ್ಲ, ಕೆಎಸ್ಆರ್ಟಿ ಬಸ್ಸು ಸಿಗಲ್ಲ. ಅಪ್ಪಿತಪ್ಪಿ ರಸ್ತೆಗೆ ಬಂದ್ರೆ ವಾಪಸ್ ಹೋಗಕ್ಕೆ ನಿಮಗೆ ವೆಹಿಕಲ್ ಫೆಸಿಲಿಟೀಸ್ ಇರಲ್ಲ, ಅಂದ್ರೆ ಬಸ್ ಇರಲ್ಲ. ಅರ್ಧ ದಾರಿಯಲ್ಲೇ ಸಿಗಾಕೊಂಡು ಪರದಾಡುವಂತಹ ಪರಿಸ್ಥಿತಿ ಬರ್ಬೋದು. ಸೊ ನಾಳೆ ಸರ್ಕಾರದ ವಿರುದ್ಧ ಸಾರಿಗೆ ಚಾಲಕರು ಪ್ರತಿಭಟನೆ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಹಲವು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಹಾಗಾಗಿ ನಾಳೆಯಿಂದ ಮುಷ್ಕರ ಬಹುತೇಕ ಆರಂಭ ಆಗಬಹುದು. ಇವತ್ತು ಮಧ್ಯರಾತ್ರಿಯಿಂದಲೇ ಬಸ್ಗಳು ಬಂದಾಗೋ ಸಾಧ್ಯತೆ ಇದೆ. ರಾತ್ರಿಯಿಂದಲೇ ಡಿಪೋದಿಂದ 4 ನಿಗಮದ ಬಸ್ಗಳು ಹೊರ ಬರಲ್ಲ ಅನ್ನುವಂತಹ ಮಾಹಿತಿ ಇದೆ. ಅದು ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಎರಡೂ ಕೂಡ ವಿವಿಧ ರಾಜ್ಯದ ಮೂಲೆ ಮೂಲೆಗೆ ಓಡಾಡ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ಗಳು, ಬೆಂಗಳೂರಿನ ಸುತ್ತಲೂ ಓಡಾಡ್ತಾ ಇದ್ದಂತಹ ಬಿಎಂಟಿಸಿ ಬಸ್ಗಳು ಎಲ್ಲವೂ ನಿಂತಲ್ಲೇ ನಿಲ್ಲುತ್ತವೆ. ಬಟ್ ಇವತ್ತೊಂದು ಮೀಟಿಂಗ್ ಇದೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. ಅದು ಹಣ್ಣೋ ಕಾಯೋ ಇನ್ನೂ ಕೂಡ ಗೊತ್ತಿಲ್ಲ. ಇವ್ರು ಕೇಳಿದಂತಹ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂದರೆ ಡೆಫಿನೆಟ್ಲಿ ಇವರು ಮುಷ್ಕರವನ್ನು ವಾಪಸ್ ತಗೊಳ್ಬೇಕಾಗುತ್ತೆ. ಬಟ್ ಕಾದ್ ನೋಡೋಣ ಈ ಸಭೆ ಎಷ್ಟೊತ್ತಿಗೆ ಮತ್ತೆ ಏನಾಗ್ಬೋದು, ಏನು ನಿರ್ಧಾರ ಆಗ್ಬೋದು ಅನ್ನುವಂಥದ್ದು. ಬಟ್ ಒಂದಂತೂ ಜೋಪಾನ, ಯಾಕಂತ ಹೇಳಿದ್ರೆ ಬಂದ್ನ ಬಿಸಿ ಇದೆಯಲ್ಲ, ಇತ್ತೀಚೆಗೆ ಇನ್ನೂ ಕೂಡ ನಾವು ಮರೆಯೋಕೆ ಸಾಧ್ಯ ಆಗಿಲ್ಲ. BJP ಸರ್ಕಾರ ಇದ್ದಾಗ ಸೌದಿಯವರು ಏನು ಮಿನಿಸ್ಟರ್ ಆಗಿದ್ರು, ಅವಾಗ ವಾರಗಟ್ಲೆ ಬಸ್ಗಳು ನಿಂತಲ್ಲೇ ನಿಂತುಬಿಟ್ಟಿತ್ತು. ವಿಪರೀತ ಸಮಸ್ಯೆ ಆಯ್ತು ಬಿಡಿ. ಬೆಂಗಳೂರಿಂದ ಹೊರಗೆ ಹೋಗೋರಿಗೆ ಆಗ್ತಾ ಇರಲಿಲ್ಲ. ಹೊರಗಿನವರು ಬೆಂಗಳೂರಿಗೆ ಬರಬೇಕು ಅಂದ್ರೆ ಅಲ್ಲಲ್ಲೇ ಸ್ಟಕ್ ಆಗಿಬಿಟ್ಟಿದ್ರು. ಓಕೆ, ಅವ್ರ ಬೇಡಿಕೆಗಳು ಏನು ಅಂತ ನೋಡೋಣ. 38 ತಿಂಗಳ ಹರಿಯರ್ಸ್ ಬಿಡುಗಡೆ ಮಾಡಬೇಕು. ಹರಿಯರ್ಸ್ ಅಂದರೆ ಈಗ ಹೈಕ್ ಮಾಡಿದ್ಮೇಲೆ ಇಷ್ಟಿಷ್ಟು ಅಂತ ಇರುತ್ತಲ್ಲ, ಪರ್ಸೆಂಟೇಜ್ ಹಣ ಕೊಡಿ ಅಂತ. ಸಂಘಟನೆಯ ಉದ್ದೇಶಕ್ಕಾಗಿ ಕಾರ್ಮಿಕ ಸಂಘಟನೆಗಳ ಎಲೆಕ್ಷನ್ ನಡೆಸಬೇಕು. ನೀವು ಮುಷ್ಕರದಲ್ಲಿ ಭಾಗಿಯಾಗಿದ್ದ ನೌಕರರನ್ನ ವಜಾ ಮಾಡಿದ್ರಲ್ಲ, ಆದೇಶ ವಾಪಸ್ ಪಡಿಬೇಕು. ಇದು ಹಳೆ ಬೇಡಿಕೆ. 2020-21ರಲ್ಲಿ ಮುಷ್ಕರ ನಡೆಸಿದ ನೌಕರರ ವಜಾವನ್ನು ವಾಪಸ್ ಪಡಿಬೇಕು ಅನ್ನುವಂತಹ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ನೌಕರರ ಕುಟುಂಬಸ್ಥರ ಮೇಲಿನ ಸುಳ್ಳು ಕೇಸ್ಗಳನ್ನು ವಾಪಸ್ ಪಡಿಬೇಕು. ಅಂದರೆ ಬಂದ್ ಮಾಡೋ ಟೈಮ್ನಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದಂತೆ 7ನೇ ವೇತನ ಆಯೋಗ ಜಾರಿಯಾಗಬೇಕು ಅಂತ ಕೂಡ ಹೇಳಿದ್ದಾರೆ. ಓಕೆ, ಕೆಲವೊಂದು ಬೇಡಿಕೆಗಳನ್ನ ಮುಂದಿಟ್ಟು ಇದೀಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸೊ ಈ ಪ್ರತಿಭಟನೆ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಇವತ್ತಿನ ಒಂದು ಮೀಟಿಂಗ್ ಆದ ನಂತರವೇ ಗೊತ್ತಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ವಿಧಾನಸೌಧದಲ್ಲೇ ಒಂದು ಮೀಟಿಂಗ್ ಅನ್ನು ಇಟ್ಕೊಂಡಿದ್ದಾರೆ. ನೌಕರರ ಕುಟುಂಬಸ್ಥರ ಮೇಲಿನ ಸುಳ್ಳು ಕೇಸ್ ವಾಪಸ್ ಪಡಿಬೇಕು ಅಂಡ್ ಹರಿಯರ್ಸ್ನ ಹಾಕಬೇಕು. ಪ್ರಣಾಳಿಕೆಯಲ್ಲಿ ಹೇಳಿದಂತೆ 7ನೇ ವೇತನ ಆಯೋಗವನ್ನು ಜಾರಿ ಮಾಡಬೇಕು. ಅದರ ಜೊತೆಗೆ 38 ತಿಂಗಳ ಹರಿಯರ್ಸ್, ಅಲ್ಲಿಗೆ 3 ವರ್ಷ ಹತ್ತತ್ರ. ಸಂಘಟನೆಯ ಉದ್ದೇಶಕ್ಕಾಗಿ ಒಂದು ಕಾರ್ಮಿಕ ಸಂಘಟನೆಗಳ ಎಲೆಕ್ಷನ್ ಅನ್ನು ಕೂಡ ನೀವು ನಡೆಸಬೇಕು. ಮುಷ್ಕರದಲ್ಲಿ ಭಾಗಿಯಾಗಿದ್ದ ನೌಕರರ ವಜಾ ಆದೇಶವನ್ನು ವಾಪಸ್ ಪಡಿಬೇಕು. ಹೀಗೆ ಕೆಲವೊಂದು ಮುಖ್ಯ ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಚರಣ್ ನೀಡ್ತಾರೆ. ಚರಣ್, ಈ ನಾಳೆ ಪ್ರತಿಭಟನೆ ಓಕೆ, ಪ್ರೊಟೆಸ್ಟ್ ಮಾಡ್ತಾರೆ, ಬಟ್ ಇವತ್ತೊಂದು ಮೀಟಿಂಗ್ ಇತ್ತಲ್ಲ, ಏನಾಯ್ತು? ಎಷ್ಟು ಗಂಟೆಗೆ ಮೀಟಿಂಗ್ ಅದು? ಎಸ್ ವಿದ್ಯಾ, ಪ್ರಮುಖವಾಗಿ ಈಗಾಗಲೇ ಸಿಎಂ ಜೊತೆನ ಸಭೆ ಆರಂಭಗೊಂಡಿರುವಂತದ್ದು. ಸಭೆಯಲ್ಲಿ ಮೊದಲ ಹಂತವಾಗಿ ಕರ್ನಾಟಕ ಕಾರ್ಮಿಕರ ಸಂಘದ ಜಂಟಿ ಕ್ರಿಯಾ ಸಮಿತಿಯ ಜೊತೆ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಈ ಒಂದು ಸಭೆಯಲ್ಲಿ ಸಭೆಯ ಅಧ್ಯಕ್ಷರಾಗಿರುವಂತಹ ಅನಂತ್ ಸುಬ್ಬರಾವ್ ಮತ್ತೆ ಅನೇಕರು ಕೂಡ ಭಾಗಿಯಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಸಭೆ ಏನಿದೆ, ಈ ಸಭೆಯಲ್ಲಿ ಅವರ ಈ ಒಂದು ಸಂಘಟನೆಯ ಬೇಡಿಕೆಗಳೇನು ಅವನ್ನೆಲ್ಲ ಈಡೇರಿಸುವಂತ ಪ್ರಯತ್ನಗಳು ಆಗ್ತಾ ಇದೆ. ಕಳೆದ ಒಂದು ಅರ್ಧ ಗಂಟೆಯಿಂದ ಈ ಸಭೆ ಈಗಾಗಲೇ ನಡೀತಾ ಇರುವಂತದ್ದು. ಎಲ್ಲೋ ಒಂದು ಕಡೆಯಲ್ಲಿ ಸಭೆ ಇವತ್ತು ಕೂಡ ವಿಫಲ ಆಗುತ್ತಾ ಅನ್ನುವಂತಹ ಒಂದಿಷ್ಟು ಅನುಮಾನಗಳು ಶುರುವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ 4-5 ತಿಂಗಳುಗಳಿಂದ ಸಭೆಗಳ ಮೇಲೆ ಸಭೆಗಳನ್ನ ಮಾಡಿದ್ರು, ಮತ್ತೆ ಮುಷ್ಕರಗಳಿಗೆ ಕರೆಯನ್ನ ನೀಡ್ತಾ ಬಂದಿದ್ರು. ಆದ್ರೆ ಸರ್ಕಾರ ಯಾವುದೇ ರೀತಿಯಾದಂತಹ ಬೇಡಿಕೆಗಳನ್ನ ಈಡೇರಿಸುವಂತಹ ಪ್ರಕ್ರಿಯೆಯನ್ನ ಮಾಡಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಅನಂತ್ ಸುಬ್ರಾವ್ ನೀಡಿರುವಂತಹ ಮಾಹಿತಿಯ ಪ್ರಕಾರ ಈ ಹಿಂದೆಯೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಷ್ಕರದ ಹಿಂದಿನ ದಿನ ಯಾವುದೇ ಕಾರಣಕ್ಕೂ ಸಭೆಯನ್ನ ಕರಿಬೇಡಿ ಅನ್ನುವಂತಹ ಮಾಹಿತಿಯನ್ನ ಕೂಡ ನೀಡಿದ್ರಂತೆ. ಆದ್ರೆ ಏಕಾಏಕಿಯಾಗಿ ನಾಳೆ ಮುಷ್ಕರ ಅಂತ ಹೇಳಿದ್ರೆ ಇವತ್ತು ಸಭೆಗೆ ಕರೆದಿರುವಂತದ್ದು ಅಸಮಾಧಾನ ತಂದಿದೆ. ಈ ಹಿನ್ನೆಲೆಯಲ್ಲಿ ಬಹುತೇಕ ಇವತ್ತಿನ ಮುಷ್ಕರದ ಈ ಒಂದು ಸಭೆ ಏನಿದೆ ಇದು ವಿಫಲ ಆಗುವಂತಹ ಸಾಧ್ಯತೆ ಇದೆ. ಮತ್ತೆ ಮುಂದಿನ ಹಂತವಾಗಿ ಮತ್ತೊಂದು ಸಂಘಟನೆಯ ಜೊತೆ ಕೂಡ ಒಂದು ಸಭೆಯನ್ನ ನಡೆಸಲಿಕ್ಕಿರುವಂತದ್ದು. ಅವರನ್ನ ಕೂಡ ಸಂಧಾನ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯ ಮುಂದಾಗಿರುವಂತದ್ದು. ಈಗಾಗಲೇ ಈ ಒಂದು ಮ್ಯಾರಥಾನ್ ಸಭೆ ಆರಂಭ ಆಗಿರುವಂತದ್ದು. ಆದ್ರೆ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನೋದು ಮಾತ್ರ ಪ್ರಶ್ನೆಯಾಗಿ ಉಳಿತಾ ಇರುವಂತದ್ದು ವಿದ್ಯಾ. ಇನ್ ಕೇಸ್ ಇವತ್ತಿನ ಸಂಧಾನ ಸಭೆ ಯಶಸ್ವಿ ಕಾಣಲಿಲ್ಲ ಅಂತ ಹೇಳಿದ್ರೆ ಇವರೇನ್ ಪ್ಲಾನ್ ಮಾಡ್ಕೊಂಡಿದಾರ, ನಿರ್ದಿಷ್ಟಾವಧಿ ಅಂತನ ಅಥವಾ ಅನಿರ್ದಿಷ್ಟಾವಧಿ ಪ್ರತಿಭಟನೆ? ಇದ್ರ ಬಗ್ಗೆ ಏನಾದ್ರು ಚರ್ಚೆಗಳಾಗಿದ್ಯಾ? ಎಸ್ ರಮೇ, ಇದು ಪ್ರಮುಖವಾಗಿ ಇವತ್ತು ಏನಾದ್ರೂ ಸರ್ಕಾರ ಈ ಒಂದು
ಸಂಧಾನ ಸಭೆಯಲ್ಲಿ ವಿಫಲ ಆದ್ರೆ ಪ್ರಮುಖವಾಗಿ ಎಲ್ಲಾ KSRTC ಬಸ್ಸುಗಳು ಸ್ತಬ್ಧ ಆಗುತ್ತೆ. ಬೆಂಗಳೂರಿನಾದ್ಯಂತ ಓಡಾಡ್ತಿದ್ದಂತಹ ಸರ್ಕಾರಿ ಬಸ್ಗಳೇನಿದೆ ಅವುಗಳು ಕೂಡ ನಿಲ್ಲುತ್ತೆ. ಇದನ್ನ ಈಗಾಗಲೇ ಅವರು ನಿರ್ಧಾರವನ್ನ ಮಾಡಿರುವಂತದ್ದು. ಅನಿರ್ದಿಷ್ಟಾವಧಿಗೆ ಮಾಡ್ಲಿಕ್ಕೆ ಮನೆಯಲ್ಲೇ ಕೂತು ಪ್ರತಿಭಟನೆಯನ್ನ ನಡೆಸ್ತೀವಿ, ನಾವು ಯಾವುದೇ ರೀತಿಯಾದಂತಹ ಒಂದಿಷ್ಟು ಬೀದಿಗಿಳಿದು ಪ್ರತಿಭಟನೆ ಮಾಡುವಂತದ್ದು ಇದನ್ನ ಯಾವುದು ಮಾಡೋದಿಲ್ಲ, ಒಂದು 15 ದಿನದವರೆಗೂ ನಾವು ಮನೆಯಲ್ಲೇ ಕೊಡ್ತೀವಿ ಅನ್ನುವಂತ ರೀತಿಯಲ್ಲಿ ಈ ಸಿದ್ಧತೆಯನ್ನ ಮಾಡಿರುವಂತದ್ದು. ಅದಾದ ಬಳಿಕ ಸರ್ಕಾರ ಇನ್ನೂ ಮನೆಯಲ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಮುಂದುವರಿಸಿ ರ್ಯಾಲಿಗಳು ಮತ್ತೆ ಒಂದಿಷ್ಟು ಚಳುವಳಿಗಳನ್ನ ಮಾಡ್ಲಿಕ್ಕೆ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ನಿರ್ಧಾರ ಆಗಿರೋ ಪ್ರಕಾರ ಅನಿರ್ದಿಷ್ಟಾವಧಿ ಒಂದು ಪ್ರತಿಭಟನೆ ಸಾಗಿ ಬರ್ಲಿಕ್ಕಿರುವಂತದ್ದು. ಇದರಿಂದಾಗಿ ಸರ್ಕಾರಕ್ಕೆ ಬಹಳ ನಷ್ಟ ಆಗೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮುತುವರ್ಜಿಯನ್ನ ವಹಿಸಿ ಒಂದು ಕಡೆಯಲ್ಲಿ ಸಭೆಗೆ ಕರೆದಿರುವಂತದ್ದು. ಆದ್ರೆ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಆತಂಕ ಇರೋ ಹಿನ್ನೆಲೆಯಲ್ಲಿ ಒಂದೆಡೆ ಇದಕ್ಕೆ ಪೂರ್ವಭಾವಿಯಾಗಿ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಖಾಸಗಿ ಬಸ್ಗಳಾಗಿರಬಹುದು ಮತ್ತೆ ಖಾಸಗಿ ಟ್ಯಾಕ್ಸಿಗಳಾಗಿರಬಹುದು, ಅವುಗಳನ್ನ ಸರ್ಕಾರ ಒಪ್ಪಂದದ ಮೇರೆಗೆ ಓಡಿಸ್ಲಿಕ್ಕೆ ಸಿದ್ಧತೆಯನ್ನ ಮಾಡಿರುವಂತದ್ದು ಈಗಾಗಲೇ. ಧನ್ಯವಾದ ಡೀಟೇಲ್ಸ್ಗೆ. ನೋಡೋಣ ಇವತ್ತು ಸಂಧಾನ ಸಭೆ ಯಶಸ್ವಿ ಆಗುತ್ತಾ ಅಥವಾ ಹೇಗೆ ಅಂತ.